ಹಾಯ್ ಹಲೋ ನಮಸ್ಕಾರ UK ಬೈ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಸೆಕೆಂಡ್ PUC ಎಕನಾಮಿಕ್ 4 ಅಥವಾ 6 ಮಾರ್ಕ್ಸಿನ ಕ್ವಶನ್ ಆನ್ಸರ್ಗಳನ್ನ ವೆರಿ ಇಂಪಾರ್ಟೆಂಟ್ ನೋಡೋಣ. ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದನ್ನು ನೋಡಿದ್ದೀವಿ. ನಮ್ಮ ಚಾನಲ್ನಲ್ಲಿ ವಿಡಿಯೋಗಳು ನಿರಂತರವಾಗಿ ಇದ್ದಾವೆ. ಹಾಗೆ ಇವತ್ತಿನ ಕ್ಲಾಸಿನಲ್ಲಿ ವೆರಿ ಇಂಪಾರ್ಟೆಂಟ್ ಆದಂತಹ 4 ಅಂಕ ಮತ್ತು 6 ಅಂಕದ ಪ್ರಶ್ನೆ ಪತ್ರಿಕೆಗಳಿರುತ್ತೆ. ಈಗ ನೋಡಬಹುದು. ಒಂದನೇ ಕ್ವಶನ್, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ನಿರೂಪಿಸಿ. ಇದು 4 ವರ್ಷಗಳ ಕಾಲ ಸತತವಾಗಿ ಕೇಳಿದ ಪ್ರಶ್ನೆ. ನಿರಂತರವಾಗಿ 2015, 16, 17, 18 ಕೇಳಿದ್ದಾರೆ. ಹಾಗೆ 2023, 24, 22, 2022ರಂದು ಸಹ ಕೇಳಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪ್ರಶ್ನೆ. ಇದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ವೆರಿ ಇಂಪಾರ್ಟೆಂಟ್. ಇದು 6 ಮಾರ್ಕ್ಸಿಗೆ ಬರುತ್ತದೆ. ಹಾಗೆ ಎರಡನೇದು, ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ. ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದು ಮುಖ್ಯವಾದ, ನಾನು 4 ಮಾರ್ಕ್ಸಿನ 6 ಮಾರ್ಕ್ಸಿನ ಸಂಕ್ಷಿಪ್ತವಾಗಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತೆಗೆದಿದ್ದೀನಿ, ನೋಡ್ಬೋದು ನೀವು. ಹಾಗೆ ಮುಂದಿನ ಪ್ರಶ್ನೆ, GDPಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕ ಬಣ್ಣ ಬಳಸಿಕೊಳ್ಳುವುದರ ಮಿತಿಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಆದ ಕ್ವಶನ್ ಆಗಿದೆ. ಹಾಗೆ 4ನೇ ಕ್ವಶನ್ ನೋಡೋಣ. ಸರ್ಕಾರದ ಮುಂಗಡ ಪತ್ರ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ. ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಹಾಗೆ 5ನೇ ಪ್ರಶ್ನೆ, ಭಾರತದ ಆರ್ಥಿಕತೆಯ ಮೇಲೆ 2016ರ ಅನ್ಯಾನೀಕರಣದ ಪರಿಣಾಮಗಳ ಕುರಿತು ಬರೆಯಿರಿ. ಇದು ವೆರಿ ಇಂಪಾರ್ಟೆಂಟ್. 2016ರ ಬಗ್ಗೆ ಅನ್ಯಾನೀಕರಣ ಪರಿಣಾಮದ ಬಗ್ಗೆ ಬರೆಯಂದರೆ ವೆರಿ ಇಂಪಾರ್ಟೆಂಟ್, ಸರಳವಾಗಿ ಇದೆ. ಹಾಗೆ ಮುಂದಿನ 6 ಅಂಕದ ಪ್ರಶ್ನೆ, 6ನೇ ಕ್ವಶನ್ ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಕಾರ್ಯಗಳನ್ನು ಬರೆಯಿರಿ. ಈಸಿಯಾಗಿ ಈ ಪಾಯಿಂಟ್ಗಳು ಇದ್ದಾವೆ, ಸರಿಯಾಗಿ ನೋಡಿಕೊಂಡು ಬರೆಯಿರಿ. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ನೋಡೋಣ. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ. ವ್ಯತ್ಯಾಸ ಓನ್ಲಿ ಪಾಯಿಂಟ್ಗಳನ್ನು ಹಾಕಿ ಇಲ್ಲಿ ಬರೀಬೇಕಾಗುತ್ತದೆ. ಸೂಕ್ಷ್ಮಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಇಲ್ಲಿ ಸರಿಯಾಗಿ ನೋಡಿಕೊಳ್ಳಬೇಕು. 4 ಮಾರ್ಕ್ಸಿನ ಅಂಕಗಳನ್ನು ನೀವು ನೋಡ್ಬೋದು. ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ನೋಡ್ರಿ ಈ ಕ್ವಶನ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಲಕ್ಷಣಗಳ ಸಂಕ್ಷಿಪ್ತವಾಗಿ ವಿವರಿಸಿ. ಮಾರುಕಟ್ಟೆಯ ಲಕ್ಷಣಗಳ ಬಗ್ಗೆ ಬರೆಯಬೇಕಾಗುತ್ತದೆ. ಇಲ್ಲಿ ಪಾಯಿಂಟ್ಗಳು ಒಂದು 5 ಪಾಯಿಂಟ್ಗಳನ್ನು ಬರೆದರೆ ಸಾಕು, ಎಕ್ಸ್ಪ್ಲೇನ್ ಮಾತ್ರ ಬರೆಯಬೇಕಾಗುತ್ತದೆ. ಹಾಗೆಯೇ ಮುಂದಿನ ಪ್ರಶ್ನೆ 9, ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುವನ್ನು ವಿವರಿಸಿ. 3 ಕೇಂದ್ರೀಯ ಸಮಸ್ಯೆಗಳು ಬರ್ತವೆ, ಅದರಲ್ಲಿ ಪಾಯಿಂಟ್ಗಳು ಇರುತ್ತವೆ, ಸರಿಯಾಗಿ ನೋಡಿಕೊಂಡು ಬರೀಬೇಕಾಗುತ್ತದೆ ನೀವು. ಹಾಗೆ ಗೈಡ್ ಇರ್ತದೆ, ಅದನ್ನು ಸ್ವಲ್ಪ ನೋಡಿಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ 10, ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಈ ವ್ಯತ್ಯಾಸಗಳನ್ನಲ್ಲ ವೆರಿ ಇಂಪಾರ್ಟೆಂಟ್. 4 ಪಾಯಿಂಟ್ ಅಥವಾ 5 ಪಾಯಿಂಟ್ ಬರೆದರೆ ಆರಾಮಾಗಿ ನೀವು 4 ಮಾರ್ಕ್ಸನ್ನು ತೆಗೆದುಕೊಳ್ಳಬಹುದು. ಹಾಗೆ 11ನೇ ಪ್ರಶ್ನೆ ನೋಡ್ಬೋದು, ಉದ್ಯಮ ಘಟಕಗಳ ಪೂರೈಕೆ ರೇಖೆ ನಿರ್ಧಾರಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಕ್ವಶನ್ ನೋಡಿ ಇದು. ಹಾಗೆ ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಬೆಲೆ ಮಿತಿ ಎಂದರೇನು, ರೇಖಾಚಿತ್ರದೊಂದಿಗೆ ವಿವರಿಸಿ. ಬೆಲೆ ಮಿತಿ, ಇದು ಇಲ್ಲಿ ಕೋಷ್ಟಕವನ್ನು ಬರೀಬೇಕಾಗುತ್ತದೆ. ಹಾಗೆ ರೇಖಾಚಿತ್ರವನ್ನು ತೆಗೆಯಬೇಕಾಗುತ್ತದೆ, ವೆರಿ ಇಂಪಾರ್ಟೆಂಟ್, 4 ಮಾರ್ಕ್ಸಿಂದು. ಹಾಗೆ ಮುಂದಿನ ಪ್ರಶ್ನೆ 13, ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನು ಪಟದ ಸಹಾಯದಿಂದ ನಿರೂಪಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ನಾನು ಇಲ್ಲಿ ತೆಗೆದಿದ್ದೀನಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತವೆ, ಸರಿಯಾಗಿ ನೋಡಿಕೊಳ್ಳಿ. ಹಾಗೆ ಉತ್ತರವನ್ನು ಗಮನ ಇಟ್ಟು ನೀವು ನೋಡಬೇಕಾಗುತ್ತದೆ. ಹಾಗೆ 14ನೇ ಪ್ರಶ್ನೆ, ಅನುಭೋಗಿ ಆದರ್ಶ ಆಯ್ಕೆಯ ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇಲ್ಲೊಂದು ರೇಖಾಚಿತ್ರ ಬರುತ್ತೆ, ಹಾಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನು ಬರೀಬೇಕಾಗುತ್ತದೆ. ಇದು ಪ್ರಮುಖವಾದ ಕ್ವಶನ್ ಆಗಿರುತ್ತದೆ, ವೆರಿ ಇಂಪಾರ್ಟೆಂಟ್.
ಹಾಗೆ 15ನೇ ಪ್ರಶ್ನೆ ಕೇಂದ್ರ ಯೋಜಿತ ಆರ್ಥಿಕತೆಯ ಕುರಿತು ಬರೆಯಿರಿ. ಕೇಂದ್ರ ಯೋಜಿತ ಬಗ್ಗೆ ಬರೆಯಬೇಕಾಗುತ್ತದೆ. ಇದು ಪ್ರಶ್ನೆ ಪಾಠಿನಲ್ಲಿ ಬರುತ್ತದೆ, ಪ್ರಶ್ನೆ ಕ್ವಶನ್ ಆಗಿರುತ್ತದೆ. ಸರಿಯಾಗಿ ಇಂಪಾರ್ಟೆಂಟ್ ಆದ ಕ್ವಶನ್ ಇದಾಗಿದೆ. ಹಾಗೆಯೇ ಮುಂದಿನ ಪ್ರಶ್ನೆ 16 ಬಂಡವಾಳಶಾಹಿ ಆಗಬೇಕಾಗಿದ್ದು ಬಂಡವಾಳಶಾಹಿ ಆಗಿದೆ. ಬಂಡವಾಳಶಾಹಿಯ ದೇಶದ ಆರ್ಥಿಕತೆಯ ಕಾರ್ಯಗಳನ್ನು ವಿವರಿಸಿ. ಬಂಡವಾಳಶಾಹಿ ಬಗ್ಗೆ ಬರೆಯಬೇಕಾಗುತ್ತದೆ. ಹಾಗೆಯೇ ಮುಂದಿನ ಪ್ರಶ್ನೆ 17 ವ್ಯಾಪಾರ ಕಲ್ಪನೆಗಳನ್ನು ಕುರಿತು ಬರೆಯಿರಿ. ಇಂಪಾರ್ಟೆಂಟ್ ಕ್ವಶನ್ಗಳು ನೀವು ನೋಡಬಹುದು. ಹಾಗೆ 18ನೇ ಪ್ರಶ್ನೆ ಸಮಗ್ರ ಆರ್ಥಿಕತೆಯ ಅನ್ಯೋನ್ಯತೆಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಹಾಗೆಯೇ ಮುಂದಿನ ಪ್ರಶ್ನೆ 19 ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣದ ಪ್ರಕ್ರಿಯೆ ಮೇಲೆ ಅಕ್ಕಸಾಲಿಗ ಲಾಲನ ಕಥೆ ಬರೆಯಿರಿ. ಇದು ಎಲ್ಲರಿಗೂ ಗೊತ್ತಿರ್ತದೆ. ಲಾಲನ ಕಥೆ ಇದೊಂದು 1.5 ಪೇಜ್ ಅಥವಾ 2 ಪೇಜ್ ಬರೆದರೆ ಸಾಕು, ಆರಾಮ್ ಅಂಕಗಳನ್ನು ಪಡೆಯಬಹುದು. ಇದನ್ನ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ವಾಣಿಜ್ಯ ಬ್ಯಾಂಕಿನ ಲಾಲನ ಕಥೆ. ಹಾಗೆ ಮುಂದಿನ ಕ್ವಶನ್ 20 ಇಳಿಮುಖ ಸೀಮಾಂತ ನಿಯಮ ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಇದು ತುಂಬ ಸಲ ಕೇಳಿದ್ದಾರೆ. ಇಳಿಮುಖ ಸೀಮಾಂತ ತುಷ್ಟಿಗಳ ನಿಯಮ. ಇಲ್ಲಿ ನಿಯಮಗಳು ಬರುತ್ತದೆ, ಅರ್ಥ, ವಿವರಣೆ ಹಾಗೆ ರೇಖಾಚಿತ್ರ, ಕೋಷ್ಟಕಗಳನ್ನು ಸರಿ ಹಾಕಬೇಕಾಗುತ್ತದೆ. ಇಷ್ಟೆಲ್ಲ 20 ಕ್ವಶನ್ಗಳನ್ನು ನೀವು ನೋಡಬಹುದು. ನೀವು ಇನ್ನು ನಡೆಯುವ ಎಕನಾಮಿಕ್ ಪೇಪರ್ಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಥವಾ ಆಲ್ ದ ಬೆಸ್ಟ್, ಧನ್ಯವಾದ ಅಂತ ಹೇಳ್ಬೋದು. ಎಲ್ಲರೂ ಸರಿಯಾಗಿ ಬರೆಯಿರಿ. ಇವು 20 ಕ್ವಶನ್ಗಳಿದ್ದಾವೆ. 4 ಅಂಕ ಮತ್ತು 6 ಅಂಕದ ಕ್ವಶನ್ಗಳನ್ನು ನೋಡ್ಬೋದು ನೀವು. ಇವು ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. ಸಂಕ್ಷಿಪ್ತವಾಗಿ ಬರೆಯಿರಿ. ಹಾಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಹೊಸ ವಿಡಿಯೋಗಳು UK ಬಾಯ್ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿರ್ತೀವಿ. ಧನ್ಯವಾದಗಳು.